ಸ್ನೇಹಿತರೆ ನಮಸ್ಕಾರ. ನೀವೀಗ ನೋಡ್ತಾರ ವಿಡಿಯೋ ಜ್ಞಾಪಕ್ಕೆ ಬರ್ತಾ ಇಲ್ಲ ಕಾಣುತ್ತೆ. ನಾನು ಅದನ್ನು ಜ್ಞಾಪಕ ಮಾಡಿಕೊಡ್ತಾ ಇದ್ದೀನಿ. 1977ರಲ್ಲಿ ತೆರೆ ಕಂಡ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾಹನ. ಆ ಬಬ್ರುವಾಹನ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಥದ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇರ್ತಾರೆ. ಯಾರು? ಬಬ್ರುವಾಹನ ಮತ್ತು ಅರ್ಜುನ ಇಬ್ಬರದು ಯುದ್ಧ ನಡಿಬೇಕಾದ್ರೆ ಇದೇ ಮಾರ್ಗದಲ್ಲಿ ಹೋಗಿ ಆಗ ಕುರುಕ್ಷೇತ್ರ ಅನ್ನೋ ಜಾಗ ಅವ್ರು ಪಿಕ್ಚರ್ ಮಾಡ್ಕೊಂಡಿದ್ದಾರೆ. ಆದರೆ ನಾನು ಹೇಳೋದು ಕುರುಕ್ಷೇತ್ರಕ್ಕೆ ಹೋಗುವಾಗ ಈ ದಾರಿ ಮುಖತ್ರನೇ ಹೋಗ್ತಾ ಇರೋದು. ಆದರೆ ಇದೇನಪ್ಪ ಇದು ಹಾಗಿದೆ, ಅದು ಹಾಗಿದೆ, ಇದು ಹಿಂಗಿದೆ ಅಂತ ಅನ್ಬೇಡಿ. ಆವಾಗ ಇವೆಲ್ಲ ಮಡ್ ರೋಡು, ಇವಾಗ ಇವೆಲ್ಲ ಟಾರ್ ರೋಡ್ ಆಗಿದೆ. ಹಾಗಾಗಿ ಗೊತ್ತಾಗೋದಿಲ್ಲ. ನೋಡಿ, ಮತ್ತೊಂದು ಸರಿ ನೀವು ಬಬ್ರುವಾಹನ ಸ್ಟೋರಿ ನೋಡಬೇಕಾದ್ರೆ, ಫಿಲಿಮ್ ನೋಡಬೇಕಾದ್ರೆ ಆ ಸ್ಟೋರಿ ನೋಡ್ತಾಯಿರಿ. ಈ ಮರ ಗಿಡಗಳು, ಈ ದಾರಿ, ಈ ರೋಡನ್ನು ತೋರಿಸಿಲ್ಲ, ಈ ರೋಡ್ಗಳೆಲ್ಲ ನಿಮಗೆ ಮತ್ತೆ ಜ್ಞಾಪಕ ಬರ್ತದೆ. ನೋಡಿ, ಇದೇ ರೋಡಿನ ಮುಖಾಂತರ ಹಿಂಗೆ ತೋರಿಸ್ತಿದ್ದಾನಲ್ಲ, ಇದೇ ರೋಡಿನ ಮುಖಾಂತರ ರಥ ಹೊರಡ್ತಾ ಇರೋದು. ಹಾಗಾಗಿ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತೆ ಭಾಳ ಸಖತ್ತು ಶೂಟಿಂಗ್ ಜಾಗಗಳಿದ್ದಾವೆ. ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರೋ ಮಟ್ಟಿಗೆ ಈ ಸ್ಥಳಗಳೆಲ್ಲ ಕಣ್ಣಿಗೆ ಈಗ ಬಿದ್ದಿದ್ದಾವೆ. ನೋಡಿ, ಇದೇ ಮಾರ್ಗದಲ್ಲಿ ರಾಜ್ಕುಮಾರು ರಥ ಓಡಿಸ್ಕೊಂಡು ಹೋಗೋದು. ಇದು ಮುಡುಕುತೆರೆ ದೇವಸ್ಥಾನಕ್ಕೆ ಹೊಂದ್ಕೊಂಡಾಗಿದೆ. ಎಲ್ಲ ಎಡಗಡೆಗೆ ಹೋದರೆ ಮರ ಗಿಡಗಳು, ಗುಡ್ಡ. ನೋಡಿ, ದೇವಸ್ಥಾನನೂ ಮುಂದುಗಡೆ ತೋರಿಸ್ತೀನಿ, ಹಂಗೆ ನೋಡ್ತಾಯಿರಿ. ಇಲ್ಲಿ ಇದೇ ದಾರಿ ಸ್ನೇಹಿತರೆ, ನೋಡಿದ್ರಲ್ಲ. ಆವಾಗ ಈ ನೀಲಗಿರಿ ಮರಗಳು ಹಾಕಿರಲಿಲ್ಲ, ಇತ್ತೀಚೆಗೆ ಫಾರೆಸ್ಟ್ ಇಲಾಖೆಯವರು ಹಾಕಿರೋದು ಸ್ನೇಹಿತರೆ. ನೋಡಿ, ಇದೇ ಮುಡುಕುತೆರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಭಾಳ ಹಿಂದಿನ ದೇವಸ್ಥಾನಗಳು, ತುಂಬ ಚೆನ್ನಾಗಿದೆ. ನಾನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಈ ಸೀನರಿ ಎಲ್ಲ ಕಣ್ಣು ಬಿತ್ತು. ಇದನ್ನು ಸಾರ್ವಜನಿಕರಿಗೆ ವೀಕ್ಷಣೆಗಾಗಿ ಇಡಬೇಕು ಅಂಥೇಳಿ ಇದೊಂದು ನಾನೊಂದು 6 ನಿಮಿಷ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಮುಡುಕುತೆರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವೂ ತುಂಬ ಚೆನ್ನಾಗಿರ್ತದೆ. ಯಾರಾದರೂ ಗೊತ್ತಿಲ್ಲದೆ ಇರೋರು ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೆಯೇ ಇದರಿಂದ ಮುಂದಕ್ಕೆ ತಲಕಾಡು ಸಿಗುತ್ತೆ. ತಲಕಾಡಿನಲ್ಲೂ ಅಷ್ಟೇ ಮರಳು, ನೀರು ಎಲ್ಲ ಹೇರಳವಾಗಿದೆ. ಸ್ನಾನ ಮಾಡೋಕ್ಕಂತೂ ಒಬ್ಬೊಬ್ಬೊಬ್ಬ ಏಳು ಮಾಡಿಸ್ತಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅಲ್ಲಿ ತಲಕಾಡು ಪಂಚಲಿಂಗ ದರ್ಶನವೂ ಕೂಡ ಆಗುತ್ತೆ. ಆದರೆ ಈಗಲಲ್ಲ, 5 ವರ್ಷ 6 ವರ್ಷಕ್ಕೊಂದು ಸರಿ ಆಗುತ್ತೆ. ಆದರೆ ನೋಡಿ, ಇದು ಮುಡುಕುತೆರೆಗೆ ದೇವಸ್ಥಾನದ ಮುಂದೆಯೇ ಮೇಕೆಗಳು ಮೇಯ್ತಾ ಇದ್ದ. ನಮಗೆ ಮೇಕೆಗಳು ಅಂದರೆ ತುಂಬ ಆಸೆ. ಯಾಕಂದರೆ 40 ವರ್ಷಗಳ ಹಿಂದೆ ನಾವು ಮೇಕೆ ಮೇಯಿಸ್ತಾ ಇದ್ದು. ನಮ್ಮ ಮನೆಯಲ್ಲಿ ಆವಾಗ ನಮ್ಮ ತಂದೆ ಮೇಂಟೈನ್ ಮಾಡ್ತಿದ್ದು 50 ಕುರಿಗಳಿದ್ದ. ಆವಾಗ ನಾನು ಸೇಮ್ ಇದೇ ಥರ ಕಾಡು ಕೊಡ್ಕೊಂಡೋಗಿ, ಈಗ ರಾಜ್ಕುಮಾರಣ್ಣ ಏನು ಹೇಳ್ತಾರೆ, ಬೆಳ್ಳಿ ಮುಡಿತೋ ಕೋಳಿ ಕೂಗಿತೋ ಅಂತ ಹಾಗೆ ಕುಣಿತಾ ಇರ್ತಿದ್ವು. ನೋಡಿ, ಈಗ ನೋಡ್ತಾ ಇರೋದು ಕಾವೇರಿ ನದಿ. ಇದು ಅದೇ ಬಬ್ರುವಾಹನ ಪಿಕ್ಚರ್ನಲ್ಲಿ ಈಚೆ ದಡದಿಂದ ಆಚೆ ದಡಕ್ಕೆ ಕರೆಕೊಂಡು ಹೋಗುವ ಹಂಪಿಗರು ಯಾರಿದ್ದೀರಿ ಅಂಥೇಳಿ ಆ ಅಮ್ಮ ಸಂಭಾಷಣೆ ಮಾಡ್ತಾ ಇದೆಯಲ್ಲ, ಅದೇ ಜಾಗ ಇದು. ಆಗ ಗಂಗೆ ಕಾಲು ಮೆತ್ಕೊಳ್ಳದೆ ನಾವು ಈಚೆ ದಡದಿಂದ ಆಚೆ ದಡಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಈಗ ಅಂತಿರ್ತಾರೆ ಬೋಟ್ನವರು. ಅದೇ ಜಾಗ ಸ್ನೇಹಿತರೆ ಇದು. ನಾನು ನಿಂತಿರೋ ಜಾಗ ಅದೇ. ನೋಡಿ, ಆ ಕಡೆ ಎಲ್ಲೋ ಬೋಟ್ಗಳೆಲ್ಲ ನಡೀತಾ ಇದ್ದಾವೆ, ಬೋಟಿಂಗೆಲ್ಲ ಇದೆ. ಆಯಿತಾ? ನನಗೆ ಒಂದು ಸ್ವಲ್ಪ ಜ್ಞಾಪಕ ಬಂತು. ಇವೆಲ್ಲ ವೀಕ್ಷಣೆಗಾಗಿ ಪಬ್ಲಿಕ್ಸ್ಗೆ ಬಿಡಬೇಕು ಅನ್ನೋಗಾಯಿತು. ಅದಕ್ಕೋಸ್ಕರ ನಾನು
ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಸುಂದರವಾದ ಸ್ಥಳಗಳು ನಮ್ಮ ಟಿ ನರಸೀಪುರ ತಾಲೂಕಿನಲ್ಲಿ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ನಮಗಂತೂ ಈ ಸ್ಥಳಗಳೆಲ್ಲ ನೋಡಿದ್ರೆ ಭಾಳ ಖುಷಿ. ಕೆಲವು ಜಿಲ್ಲೆಗಳಲ್ಲಿ ಏನೂ ಇರೋದಿಲ್ಲ, ಆದರೆ ನಮ್ಮ ನಾಡು, ನಮ್ಮ ಜಿಲ್ಲೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವ ಸ್ನೇಹಿತರೆ. ನೋಡಿ ಹಂಗೆ ಮುಂದಕ್ಕೆ ಬಿಟ್ಟೆ, ನಾನು ಬೈಕ್ನಲ್ಲೇ ಬಂದಿರೋದು ಸ್ನೇಹಿತರೆ. ನೋಡಿ ನಮ್ಮ ಕಾಡಿನ ಜಮೀನುಗಳೆಲ್ಲ ಭಾಳ ತುಂಬ ಸೊಗಸಾಗಿದೆ ನೋಡಿ. ಎಲ್ಲ ಕಡೆಯೂ ಹಸಿರು ತುಂಬಿದ ವಾತಾವರಣ. ಹಾಗಾಗಿ ನನ್ನ ವಿಡಿಯೋಗಳನ್ನ ನೀವು ಗಮನಿಸ್ತೀರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಸಮಯ ಮುಗಿತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ. ವಿಶ್ವಾಸ ಇರಲಿ, ಮತ್ತೆ ವಿಡಿಯೋ ನೋಡ್ತಾಯಿರಿ.